ಅಭಿನಯಿಸಿ ಎಲ್ಲ ಭಾಷೆಗಳಿಗೂ ಸೈ ಅನ್ನಿಸ್ಕೊಂಡಂಥ ಅದ್ಭುತವಾದಂಥ ನಟಿ, ಅದ್ಭುತವಾದಂಥ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಕಳ್ಕೊಂಡು ನಿಜವಾಗಲೂ ಒಂದು ರೀತಿಯಲ್ಲಿ ಅನಾಥರಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರೀತಿ ಮಮತೆ ಅಂದರೆ ಅಮ್ಮ ಅಂತಲೇ ಹೇಳ್ತಾರೆ ಸರೋಜಮ್ಮ. ಭಾಳ ಒಂಥರ ನೋವಾಗುತ್ತೆ ಅವ್ರನ್ನ ಕಳ್ಕೊಂಡಿರೋದು. ಎಷ್ಟು ಪ್ರೀತಿಯಿಂದ ಊಟ ಬಡಿಸಿ ಎಷ್ಟು ಆತ್ಮೀಯತೆಯಿಂದ ನೋಡೋರು. ಅವರ ನಷ್ಟವನ್ನು ಇಡೀ ಕನ್ನಡ ಚಿತ್ರರಂಗ, ಭಾರತ ಚಿತ್ರರಂಗ ಅನುಭವಿಸುತ್ತಿವಾಗ ಅವರಿದ್ದಾಗ ಕನ್ನಡಕ್ಕಂತೂ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇವಾಗ ಅಂದರೆ ತಪ್ಪಾಗೋದಿಲ್ಲ. ಅವರು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ದುಃಖ ಆಗ್ತಾರೆ. ನಮ್ಮ ಚಿಕ್ಕದಿಂದಲೂ ಅಮ್ಮ ನಮ್ಮನ್ನು ಎಂಕರೇಜ್ ಮಾಡಿಕೊಂಡು ನಮ್ಮ ಎಪಿಸೋಡ್ಸ್ನ ನೋಡಿದಾಗ ಮಾತಾಡಿಸೋರು, ಅವ್ರ ಮನೆಗೆ ಕಾಲ್ ಮಾಡಿ ಮತ್ತೆಲ್ಲ ಮಾತಾಡೋರು, ಮನೆಗೆಲ್ಲ ಇನ್ವೈಟ್ ಮಾಡ್ತಾರೆ. ಇತ್ತೀಚೆಗೂ ಕೂಡ ಒಂದು ನಮ್ಮ ರೇಡಿಯೋ ಶೋನಲ್ಲಿ ಅವರ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಕೂಡ ನಮಗೆ ಆಮೇಲೆ ಬಲೇಶ್ವರದಲ್ಲಿ ನಾನು ಅವರ ಮಗಳಾಗಿ ಅದಕ್ಕೆ ಇಡೀ ರಾಷ್ಟ್ರದ ಚಿತ್ರರಂಗಕ್ಕೆ ನುಂಗಲಾರದ ತುತ್ತಾಗಿದೆ. ಈ ಒಂದು ಆಘಾತ ಬೆಳಿಗ್ಗೆ ಮೀಡಿಯಾ ನೋಡಿ ಭಾಳ ನೋವಾಯಿತು. ಅವರ ನಮ್ಮ ಒಡನಾಟ 25 ವರ್ಷಗಳಿಂದ ಇರತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಕೂಡ ಅವರಿಗೆ ದೂರವಾಣಿ ಕರೆ ಮಾಡಿ ಹಿಂಗೆ ನಿಮ್ಮನ್ನು ನೋಡಬೇಕು, ಮಾತಾಡಬೇಕು ಅಂತ ಹೇಳಿದಾಗ ಅವ್ರ ಮಗಳು ಡಾಕ್ಟರ್ ಇಂದು ಅವರು, ಸರ್ 1-2 ದಿನ ಬಿಟ್ಟು ಬನ್ನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.